Hello everyone, welcome to Ideas Forum. ನನ್ನ ಹೆಸರು ಶ್ವೇತಾ ಹುಬ್ಳಿ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಅಲ್ಲಿ ಟೈಪ್ 3 ಅನ್ನ ಮಾಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ನಿಮಗೆ ಕೋಡಿಂಗ್ ಡಿಕೋಡಿಂಗ್ ನಲ್ಲಿ ಟೈಪ್ 1 ಮತ್ತೆ ಟೈಪ್ 2 ಅನ್ನ ಹೇಳಿದ್ದೀನಿ, ಹೌದಾ? ಸೊ ಇಲ್ಲಿ ಏನ್ ಮಾಡೋಣ, ನಾವು ಟೈಪ್ 3 ಅನ್ನ ಮಾಡ್ತಾ ಹೋಗೋಣ. ಸೊ ವಾಟ್ ಈಸ್ ಟೈಪ್ 3? ಟೈಪ್ 3 ಅಂದ್ರೆ ಇಲ್ಲಿ ನೋಡಿ, ಮೂಲಾಕ್ಷರಗಳ ಸ್ಥಾನ ಬದಲಾವಣೆಯ ಕೋಡಿಂಗ್ ಅಂತ ಬರುತ್ತೆ. ಸಿ ಮುಂಚೆ ಎಲ್ಲ ನಾವೇನ್ ಮಾಡಿದ್ವಿ, ನಂಬರ್ಸ್ ಇಂದ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿದ್ವಿ, ಆಮೇಲೆ ಸ್ಕಿಪ್ ಮಾಡ್ತಾ ಹೋದಾಗ ಯಾವ ರೀತಿ ಕೋಡಿಂಗ್ ಅನ್ನ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗಿದ್ವಿ. ಬಟ್ ಇಲ್ಲಿ ಏನ್ ಮಾಡೋಣ, ಇಲ್ಲಿ ಸೆಂಟ್ರಿಫ್ಯೂಗಲ್ ಅಂತ ಇದೆ. ಸಿ ಸೆಂಟ್ರಿಫ್ಯೂಗಲ್ ಅನ್ನುವಂತಹ ವರ್ಡ್ ಅಲ್ಲಿರೋ ಎಲ್ಲಾ ಲೆಟರ್ಸ್ ಇಲ್ಲಿ ಇರುತ್ತೆ. ಬಟ್ ಆದ್ರೆ ಓನ್ಲಿ ಚೇಂಜ್ ಏನಪ್ಪಾ ಅಂತಂದ್ರೆ ಬರೀ ಲೆಟರ್ಸ್ ಮಾತ್ರ, ಅವುಗಳ ಸ್ಥಾನ ಮಾತ್ರ ಬದಲಾವಣೆ ಆಗ್ತಾ ಹೋಗಿರುತ್ತೆ. ಇದು ಮಾತ್ರ ಇಲ್ಲಿರುವಂತಹ ಬದಲಾವಣೆ. ಸೊ ಈ ರೀತಿಯಾದಂತಹ ಕ್ವೆಶನ್ಸ್ ನ ಕೊಟ್ಟಾಗ ಯಾವ ರೀತಿ ನೀವು ಡಿಕೋಡ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾವ ತರ ಕ್ವೆಶನ್ಸ್ ಬರ್ಬೋದು, ಪಾಸಿಬಿಲಿಟಿ ಏನು ಅನ್ನೋದನ್ನ ನೋಡೋಣ. ಸಿ ಪಾಸಿಬಿಲಿಟಿ ಅಂತ ಬಂದಾಗ ಲೆಟ್ ಮಿ ರೈಟ್ ಹಿಯರ್. ಫಾರ್ ಎಕ್ಸಾಂಪಲ್, ಇವಾಗ ಐಡಿಯಾಸ್ ಅಂತ ಇದೆ ಅನ್ಕೊಳ್ಳಿ. ಓಕೆ, ಸೊ ಐಡಿಯಾಸ್ ವಿಲ್ ರೈಟ್ ಇಟ್ ಕಂಪ್ಲೀಟ್ಲಿ ಐಡಿಯಾಸ್ ಫೋರಮ್. ಓಕೆ, ಸೊ ಐಡಿಯಾಸ್ ಫೋರಮ್ ಅನ್ನುವಂತ ವರ್ಡ್ ಅನ್ನ ಯಾವ ತರ ಕೊಡ್ಬೋದು ಅಂತ ಐ ಟೆಲ್ ಯು ನಂಬರ್ ಆಫ್ ಮೆಥಡ್ಸ್. ಸಾಕಷ್ಟು ಮೆಥಡ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ನೀವು ಬೇಕಂದ್ರೆ ನೋಟ್ ಡೌನ್ ಮಾಡ್ಕೊಳ್ಬಹುದು, ಈ ತರ ಕೇಳ್ಬೋದು ಅಂತ. ಆರ್ ಎಲ್ಸ್ ನೀವೇನ್ ಮಾಡ್ಬೋದು, ಇಲ್ಲಿ ನೀವು ಯಾವಾಗ ಪ್ರಾಬ್ಲಮ್ ಅನ್ನ ಮಾಡ್ತಾ ಹೋಗ್ತಿರಲ್ಲ, ಪ್ರಾಬ್ಲಮ್ ಅನ್ನ ಮಾಡಬೇಕಾದ್ರೆ ಅದ್ರ ಜೊತೆಗೆ ಸೈಡ್ ಒಂದು ಬಾಕ್ಸ್ ಹಾಕ್ಬಿಟ್ಟು ಅಲ್ಲೇ ನೀವೇನ್ ಮಾಡಿ ಲಾಜಿಕ್ ಅನ್ನ ಬರೀತಾ ಹೋಗಿ. ಸೊ ದಟ್ ನಿಮ್ಗೆ ಆ ಪ್ರಾಬ್ಲಮ್ ಅನ್ನ ಮತ್ತೆ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲಾಜಿಕ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಹಾ ಈ ಪ್ರಾಬ್ಲಮ್ ಏನಾಗಿದೆ, ಈ ಪರ್ಟಿಕ್ಯುಲರ್ ಲಾಜಿಕ್ ಮೇಲೆ ಇರುವಂತದ್ದು ಅಂತ. ವೆಲ್, ನಾವು ಐಡಿಯಾಸ್ ಫೋರಮ್ ಅಂತ ಇದನ್ನ ನಾವು ಯಾವ ರೀತಿ ಕೋಡ್ ಮಾಡಬಹುದು ಅನ್ನೋದನ್ನ ಇಲ್ಲಿ ನೋಡಿ. ಐಡಿಯಾಸ್ ಫೋರಮ್ ಇದು ಪರ್ಟಿಕ್ಯುಲರ್ ವರ್ಡ್, ಇದನ್ನ ಕೋಡ್ ಮಾಡೋ ಟೈಪ್ ಅಲ್ಲಿ ಮೊದಲನೇದು ನಾನೇನ್ ಮಾಡ್ಬೋದು, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೀಬಹುದು. ಇದು ಏನು, ಈ ತರ ನಾನು ಬರೀತಾ ಹೋದ್ರೆ ಲೆಫ್ಟ್ ಟು ರೈಟ್, ಇದು ಲೆಫ್ಟ್ ಟು ರೈಟ್. ಅದನ್ನೇ ನಾನು ರೈಟ್ ಇಂದ ಲೆಫ್ಟ್ ಬರೆದ್ರೆ, ಈ ತರ ಉಲ್ಟಾ ಬರೆದ್ರೆ ದಟ್ ಈಸ್ ರೈಟ್ ಟು ಲೆಫ್ಟ್, ಅದು ಲೆಫ್ಟ್ ಟು ರೈಟ್, ಅಪೋಸಿಟ್ ತಾನೆ. ಅವಾಗ ಏನಾಗುತ್ತೆ, ಫಸ್ಟ್ ಎಂ ಬರುತ್ತೆ ಇನ್ಸ್ಟೆಡ್ ಆಫ್ ಐ. ಫಸ್ಟ್ ಐ ರೈಟ್ ಎಂ, ನೆಕ್ಸ್ಟ್ ಯು ಬರೀತೀನಿ, ದೆನ್ ಆರ್ ಓ ಎಫ್, ನೆಕ್ಸ್ಟ್ ಎಸ್ ಎ ಸಿ ಇ ಡಿ ಐ, ಹೌದಾ? ಸೊ ಇವಾಗ ಏನ್ ಮಾಡ್ತೀನಿ ನಾನು, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ತಿದೆ. ವಾಟ್ ಇಸ್ ದ ಲಾಜಿಕ್ ಫಾರ್ ದಿಸ್? ರಿವರ್ಸ್ ಆರ್ಡರ್. ಇದು ರಿವರ್ಸ್ ಅಂದ್ರೆ ಈ ಕಡೆಯಿಂದ ನಾವು ಐಡಿಯಾಸ್ ಫೋರಮ್ ಅಂತ ಓದ್ತೀವಿ. ನೆಕ್ಸ್ಟ್ ಇನ್ನೊಂದೇನು ಲಾಜಿಕ್ ಮಾಡ್ಬೋದು ನಾವು ಇದಕ್ಕೆ. ಸಿ ಇದೇ ಪರ್ಟಿಕ್ಯುಲರ್ ಆಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ದೇರ್ ಆರ್ ಸಮ್ ಆಫ್ ದ ಪಾಸಿಬಿಲಿಟೀಸ್, ಕೆಲವೊಂದು ಪಾಸಿಬಿಲಿಟೀಸ್ ಅನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೋದು, ನಾವು ಇದನ್ನ ಈ ತರನು ಬರೀಬಹುದು. ಸೊ ಹಾಫ್ ಮಾಡೋಣ ವರ್ಡ್ಸ್ ಅನ್ನ. ಐಡಿಯಾಸ್ ಅನ್ನುವಂಥದ್ದು ಒಂದು ವರ್ಡ್, ಫೋರಮ್ ಅನ್ನೋದು ಇನ್ನೊಂದು ವರ್ಡ್ ಅಂತ ಮಾಡಿರ್ತಾರೆ. ಈಗ ಏನ್ ಮಾಡೋದು, ಈ ಫೋರಮ್ ಅನ್ನೋದನ್ನ ಫಸ್ಟ್ ಬರೀಬಹುದು, FORUM. ಫೋರಮ್ ಏನ್ ಮಾಡಿದೆ, ಸೆಕೆಂಡ್ ಪಾರ್ಟ್ ಅದು, ಇದನ್ನ ಫಸ್ಟ್ ಹಾಫ್ ಅಲ್ಲಿ ಬರೆದೆ ನಾನು. ಈ ಐಡಿಯಾಸ್ ಅನ್ನ ಏನ್ ಮಾಡ್ತೀನಿ, ಸೆಕೆಂಡ್ ಹಾಫ್ ಅಲ್ಲಿ ಬರೀತೀನಿ, ಐಡಿಯಾಸ್. ಓಕೆನಾ? ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಕೋಡಿಂಗ್. ಅರ್ಥ ಆಗ್ತಿದೆ? ಎರಡು ಹಾಫ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ವರ್ಡ್ ಅನ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಕಂಪ್ಲೀಟ್ ವರ್ಡ್ ಅನ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಟೈಪ್. ನೆಕ್ಸ್ಟ್ ಇನ್ನೊಂದು ಏನ್ ಬರೀಬಹುದು ಇದರಲ್ಲಿ, ಅಲ್ಲಿ ರಬಿಟ್ ಆಫ್. ಸೊ ಇನ್ನೊಂದು ಚೇಂಜಸ್ ಏನ್ ಮಾಡ್ಬೋದಪ್ಪ ನಾನಂದ್ರೆ, ಇದೇ ಸೇಮ್ ಮತ್ತೆ ಹಾಫ್ ಮಾಡ್ತೀನಿ. ಬಟ್ ಇವಾಗ ನಾನು ಏನ್ ಮಾಡಲ್ಲ, ಇಲ್ಲೇನ್ ಮಾಡಿದೀನಿ, ಲೆಫ್ಟ್ ಟು ರೈಟ್ ಬರೀತಾ ಹೋಗಿದ್ದೀನಿ ನಾನು ವರ್ಡ್ಸ್ ನ. ಹಾಫ್ ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್, ಹೌದಾ? ಇದು ಲೆಫ್ಟ್ ಇಂದ ರೈಟ್ ಅಂದ್ರೆ ಸ್ಟ್ರೇಟ್ ಆಗಿ ಸೀದಾ ಆರ್ಡರ್ ಅಂತ ಹೇಳ್ತಾರಲ್ಲ, ಆ ತರ ಬರ್ತದ್ದು. ಬಟ್ ಇಲ್ಲೇನ್ ಮಾಡ್ತೀನಿ ನಾನು, ರಿವರ್ಸ್ ಆರ್ಡರ್ ಅಲ್ಲಿ ಮಾಡ್ತೀನಿ. ಇದೇ ಹಾಫ್ ಅನ್ನ ತಗೊಂಡೆ, ಫೋರಮ್ ಅನ್ನೋದನ್ನ, ಐಡಿಯಾಸ್ ಅನ್ನೋದನ್ನ ನಾನು ಈ ಕಡೆ ಕಳಿಸ್ತೀನಿ, ಫೋರಮ್ ಮತ್ತೆ ಈ ಕಡೆ. ಬಟ್ ಬರಿಬೇಕಾದ್ರೆ ಏನ್ ಮಾಡ್ತೀನಿ, ಫಸ್ಟ್ ಎಂ ಬರೆಯೋದು, ನೆಕ್ಸ್ಟ್ ಯು ಆರ್ ಓ ಎಫ್. ಅರ್ಥ ಆಯ್ತಾ? ರಿವರ್ಸ್ ಆರ್ಡರ್ ಹಾಫ್. ಇದನ್ನ ತಗೊಂಡೋಗಿ ಏನ್ ಮಾಡ್ಬೋದು ನಾನು, ಎಸ್ ಎ ಇ ಡಿ ಐ. ಸೊ ಇದು ಒಂದು ಆರ್ಡರ್. ಅರ್ಥ ಆಯ್ತಾ?
ಈ ತರ ಬರೀಬಹುದು. ನೆಕ್ಸ್ಟ್ ಇದನ್ನೇ ಇನ್ನೊಂದರ ಹೆಂಗ್ ಚೇಂಜ್ ಮಾಡ್ಬೋದಪ್ಪ ಅಂದ್ರೆ ಐಡಿಯಾಸ್ ಅನ್ನ ಏನ್ ಮಾಡೋದು, ಇಲ್ಲೇ ಬರೆಯೋದು, ಇದೇ ಪ್ಲೇಸ್ ಅಲ್ಲೇ ಬರೀತೀನಿ, ಬಟ್ SAESAEDI ಅಂತ ಬರೀತೀನಿ. ಫೋರಮ್ ಅನ್ನು ಇದೇ ಪ್ಲೇಸ್ ಅಲ್ಲಿ ಬರೀತೀನಿ, ಬಟ್ ಏನ್ ಬರೀತೀನಿ MUROF ಅಂತ ಬರೀತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಒಂದೇ ಒಂದು ವರ್ಡ್ ಅನ್ನ ನಾವು ಇಷ್ಟು ಟೈಪ್ ಅಲ್ಲಿ ಬರ್ತೀವಿ. ನೆಕ್ಸ್ಟ್ ಏನ್ ಮಾಡಬಹುದು, ದೇರ್ ಆರ್ ಅದರ್ ಚೇಂಜಸ್. ಇನ್ನೊಂದು ಅರ್ಥದಲ್ಲಿ ನಾನು ಏನ್ ಬರೀಬಹುದು, ಅನದರ್ ಫಾರ್ಮ್. ಈ ವರ್ಡ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಲೆಟರ್ಸ್ ಇದೆ ಇಲ್ಲಿ, 1 2 3 4 5 ಮತ್ತೆ 4 5, ಟೋಟಲ್ 10 ಲೆಟರ್ಸ್ ಇದೆ. ಸೊ ಈ 10 ಲೆಟರ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈ ಮಿಡಲ್ ಲೆಟರ್ಸ್ ಏನಿಲ್ಲ DEA ಆಸ್ ಇಟ್ ಇಸ್ ಇರೋದು, ಮತ್ತೆ ORU ಆಸ್ ಇಟ್ ಇಸ್ ಇರ್ತೀನಿ, ಬಟ್ ಈ ಲಾಸ್ಟ್ ಎರಡು ಲೆಟರ್ಸ್ ನ ಇಂಟರ್ಚೇಂಜ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಫಿಫ್ತ್ ಪ್ಲೇಸ್ ಅಲ್ಲಿ ಏನ್ ಮಾಡೋದು, ಇಂಟರ್ಚೇಂಜ್ ಮಾಡೋದು. ಸೇಮ್ ಸಿಕ್ಸ್ತ್ ಪ್ಲೇಸ್ 10th ಪ್ಲೇಸ್ ಅನ್ನ ಇಂಟರ್ಚೇಂಜ್ ಮಾಡೋದು. ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ, ಆ ತರ ಮಾಡಿದಾಗ ಐ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ, ಎಸ್ ಬರುತ್ತೆ. ಹೌದಾ? ಸೊ ಎಸ್. ನೆಕ್ಸ್ಟ್ ಇದನ್ನ ನಾವು ಏನ್ ಮಾಡ್ಬೋದು, ಸೇಮ್ ಇಡ್ಬೋದು, DEA ಆಮೇಲೆ ಐ. ಸಿಮಿಲರ್ಲಿ ಇದನ್ನು ಮಾಡೋದು, F ಪ್ಲೇಸ್ ಅಲ್ಲಿ M ಬರಿಬೇಕು, ನೆಕ್ಸ್ಟ್ M ಪ್ಲೇಸ್ ಅಲ್ಲಿ F ಅನ್ನ ಬರೀತೀನಿ. ಮಿಡಲ್ ಇರುವಂತಹ 3 ಲೆಟರ್ಸ್ ORU ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಇದು ಒನ್ ಟೈಪ್. ಇನ್ ನೆಕ್ಸ್ಟ್ ಏನ್ ಮಾಡಬಹುದು, ಅಲ್ಟರ್ನೇಟಿವ್ ಲೆಟರ್ಸ್ ಅನ್ನ ಇಂಟರ್ಚೇಂಜ್ ಮಾಡುವಂಥದ್ದು. ಅಲ್ಟರ್ನೇಟಿವ್ ಲೆಟರ್ಸ್ ಅಂದ್ರೆ ಯಾವ, ಐ ಮತ್ತೆ ಡಿ ಅಲ್ಟರ್ನೇಟಿವ್ ಲೆಟರ್ಸ್. ಅಂದ್ರೆ ಡಿ ಪ್ಲೇಸ್ ಅಲ್ಲಿ ಐ ಹಾಕೋದು, ಐ ಪ್ಲೇಸ್ ಅಲ್ಲಿ ಡಿ. ಸಿಮಿಲರ್ಲಿ ಇದು ಈ ಪ್ಲೇಸ್ ಅಲ್ಲಿ ಎ ಕೊಡ್ತೀನಿ, ಎ ಪ್ಲೇಸ್ ಅಲ್ಲಿ ಏನ್ ಮಾಡೋದು ಇ. ಓಕೆನಾ? ಸೊ ಈ ತರ ಬರೀತಾ ಹೋದಾಗ ಏನಾಗುತ್ತೆ, ಇದು ಡಿ ಐ ಆಯ್ತು, ಯಾಕಂದ್ರೆ ಐ ಡಿ ಇಂಟರ್ಚೇಂಜ್. ಸಿಮಿಲರ್ಲಿ ಇ ಮತ್ತೆ ಎ ಇಂಟರ್ಚೇಂಜ್ ಮಾಡೋದು, ಎ ಇ ಆಯ್ತು. ಸಿಮಿಲರ್ಲಿ ಇವಾಗ ಎಸ್ ಮತ್ತೆ ಎಫ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಎಫ್ ಎಸ್ ಆಯ್ತು. ಓ ಮತ್ತೆ ಆರ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಆರ್ ಮೊದಲು ಬರುತ್ತೆ, ಓ ನೆಕ್ಸ್ಟ್ ಬಂತು, ಯು ಎಂ ಎಂ ಯು. ಓಕೆನಾ? ಸೊ ಇದು ಏನು ಕೆಲವೊಂದು ಟೈಪ್ಸ್. ಇನ್ನೂ ಸಾಕಷ್ಟು ಬರ್ತಾ ಹೋಗುತ್ತೆ. ಅದನ್ನ ನಾವೇನ್ ಮಾಡೋಣ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಏನಾಗುತ್ತೆ, ನಿಮ್ಗೆ ಬೇರೆ ಬೇರೆ ಲಾಜಿಕ್ ಅನ್ನ ನೀವು ಅರ್ಥ ಮಾಡ್ತಾ ಹೋಗ್ತೀರಿ. ಕೋಡಿಂಗ್, ಡಿಕೋಡಿಂಗ್ ಅಥವಾ ರೀಸನಿಂಗ್ ಅಂತ ಬಂದಾಗ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಟ್ರಿಕ್ಸ್ ಅಂತ ಹೇಳಕ್ ಬರಲ್ಲ. ಎಕ್ಸಾಮಿನರ್ ಮೈಂಡಿಗೆ ಯಾವ ರೀತಿ ಸ್ಟ್ರೈಕ್ ಆಗುತ್ತೆ ಆ ತರ ಕೋಡಿಂಗ್ ಮಾಡೋದು. ಇವಾಗ ಇಲ್ಲಿ ನನ್ನ ತಲೆಗೆ ಏನ್ ಹೊಡಿತಾ ಹೋಯ್ತಲ್ಲ, ಅದನ್ನ ನಾನು ಏನ್ ಮಾಡ್ತಾ ಇದ್ದೆ, ಇಲ್ಲಿ ಕೋಡ್ ಮಾಡಿ ಇಡ್ತಾ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಇದೇ ರೀತಿ ಆಗ್ತಾ ಹೋಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಎಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಿರಲ್ಲ ರೀಸನಿಂಗ್ ಅಲ್ಲಿ, ಅಷ್ಟು ನಿಮ್ಗೆ ಏನಾಗುತ್ತೆ, ಮೈಂಡ್ ಜಾಸ್ತಿ ಬೇಗ ವರ್ಕ್ ಆಗುತ್ತೆ. ಸೊ ದಟ್ ನೀವು ಎಕ್ಸಾಮ್ಸ್ ಕ್ವೆಶನ್ ಪೇಪರ್ ನ ಏನ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ವೆಲ್ ಗೈಸ್, ಇವಾಗ ನಾವೇನ್ ಮಾಡೋಣ, ಆಕ್ಚುಯಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ವೆಲ್, ಲೆಟ್ ಮಿ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್. ಅಗೇನ್ ಮತ್ತೆ ನಾನು ರಿವರ್ಸ್ ಆರ್ಡರ್ ಅಲ್ಲಿ ಬರ್ತಿರೋದು. ಫೈನ್, ಅದು ಹೇಗಿದೆ ಹಾಗೆ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ ನೋಡಿ, ಸೀಲ್ ಅನ್ನುವಂತಹ ವರ್ಡ್ ಅನ್ನ ಅವ್ರು ಏನಂತ ಬರ್ತಿದ್ದಾರೆ, ಎ ಸಿ ಅನ್ನುವಂತ ವರ್ಡ್ ಅನ್ನ ASLE ಅಂತ ಬರ್ತಿರೋದು. ಓಕೆನಾ? ಫಸ್ಟ್ ಟೈಪ್ ಆಫ್ ಕೋಡಿಂಗ್ ಡಿಕೋಡಿಂಗ್ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಹೋಗಿದ್ದೆ, ಏನು ಇದರಲ್ಲಿ ಫಸ್ಟ್ ನೀವು ಏನ್ ನೋಡ್ಬೇಕು, ಲೆಟರ್ಸ್ ಸೇಮ್ ಇದೆನಾ ಅಂತ ನೋಡ್ಬೇಕು. ಓಕೆ, ಸೇಮ್ ಇದೆನಾ, ಎಸ್ ಎಸ್, AAEELL. ಸೊ ಎಲ್ಲಾ ಲೆಟರ್ ಏನಿದೆ ಇಲ್ಲೇ ಇರುವಂತದ್ದು. ಇದು ಫಸ್ಟ್ ಟೈಪ್ ಆಫ್ ಕೋಡಿಂಗು ಆಗ್ಬೋದು, ಇದು ಆಗ್ಬೋದು. ಓಕೆನಾ? ಅದಕ್ಕಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ನಂಬರ್ ಮಾಡ್ತಾ ಹೋಗ್ತೀವಿ. ನಂಬರಿಂಗ್ ಮಾಡೋಣ. ಹೆಂಗ್ ನಂಬರಿಂಗ್ ಮಾಡೋಣ ಅಂದ್ರೆ, ನಾವು ಮುಂಚೆ ಹೆಂಗ್ ನಂಬರಿಂಗ್ ಮಾಡ್ತಾ ಇದ್ವಿ, ಎಸ್ ಅಂದ್ರೆ ಏನು 19, E 5, A 1, L 12 ಅಂತ ಮಾಡ್ತೀವಿ. ಬಟ್ ಈ ಟೈಪ್ ಅಲ್ಲಿ ನಾವು ಯಾವ ರೀತಿ ನಂಬರಿಂಗ್ ಮಾಡೋಣ ಅಂದ್ರೆ, ಇದು ಪ್ಲೇಸಸ್ ಮೇಲೆ ಆಗಿರೋದ್ರಿಂದ ಮೂಲಾಕ್ಷರಗಳ ಸ್ಥಾನ ಅಂತ ಕೊಟ್ಟಿದ್ದೀನಿ ನಾನು ನಿಮಗೆ. ಇಲ್ಲಿ ಏನಿದೆ ಮೂಲಾಕ್ಷರದ ಸ್ಥಾನ, ಎಸ್ 1 ಇದೆ, 19 ಅಲ್ಲ. ಇಲ್ಲಿ ಇ ಏನಿದೆ 2, ಎರಡನೇ ಸ್ಥಾನದಲ್ಲಿದೆ. ಓಕೆ, ಎ ಏನಿದೆ 3ನೇ ಸ್ಥಾನದಲ್ಲಿದೆ, ಎಲ್
4ನೇ ಸ್ಥಾನದಲ್ಲಿದೆ. ಅರ್ಥ ಆಯ್ತಾ? ಈ ತರ ಬರ್ಕೊಳ್ಳೋದು. ನೆಕ್ಸ್ಟ್ ಏನ್ ಮಾಡೋದು, ಈ ಪ್ಲೇಸಸ್ ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಸಿಯ ಎ ಎಷ್ಟನೇದು, ಥರ್ಡ್ ಲೆಟರ್ ಅನ್ನ ಏನ್ ಮಾಡಿದ್ದಾರೆ, ಮೊದಲು ಬರೆದಿದ್ದಾರೆ. ಎಸ್ ಆಕ್ಚುಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ಲೆಟರ್, ಇದನ್ನ ನಾನೇನ್ ಮಾಡಿದೀನಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಿರೋದು. ನೆಕ್ಸ್ಟ್ ಎಲ್ ಫೋರ್ತ್ ಪ್ಲೇಸ್ ಅಲ್ಲಿ ಇರುವಂತದ್ದು, ಇದನ್ನ ನಾನು ಥರ್ಡ್ ಪ್ಲೇಸ್ ಅಲ್ಲಿ ಬರ್ತಿದ್ದೀನಿ. ಈ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದನ್ನ ನಾನೇನ್ ಮಾಡಿದೀನಿ ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತಿದ್ದೀನಿ. ಸೊ ಆರ್ಡರ್ ಏನಿದೆ 3, 1, 4, 2. ಸೊ ಇಲ್ಲೇ ಇರುವಂತಹ ಲೆಟರ್ಸ್ ಅನ್ನ ಆನ್ಸರ್ ಭಾಗದಲ್ಲಿ ನಾವೇನ್ ಮಾಡಿದೀವಿ, ರೀಪ್ಲೇಸ್ ಮಾಡಿರುವಂತದ್ದು ಅಥವಾ ಏನ್ ಮಾಡಿದ್ದು, ಇಂಟರ್ಚೇಂಜ್ ಮಾಡ್ತಾ ಹೋಗಿದ್ದೀವಿ. 3, 1, 4, 2 ಅಂತ ಹೇಳಿ. ಸೊ ಇದೇ ಸೇಮ್ ಲಾಜಿಕ್ ಅನ್ನ ನೀವೇನ್ ಮಾಡ್ಬೇಕು, ಇವಾಗ ಇಲ್ಲಿ ಅಪ್ಲೈ ಮಾಡಬೇಕು. POUR ಅಂತ ಇದೆ. ಸೊ ಆಬ್ವಿಯಸ್ಲಿ 1, 2, 3, 4 ಇಷ್ಟೇ. ಇವಾಗ ಇದನ್ನ ಅಪ್ಲೈ ಮಾಡ್ತಾ ಹೋಗಿ. 3 U ಇದೆ, 1 ಯಾವ್ದಿದೆ P, ನೆಕ್ಸ್ಟ್ 4 ಬರೀಬೇಕು, 4 ಯಾವುದು R, ನೆಕ್ಸ್ಟ್ 2 ಬರೀಬೇಕು, 2 is O. ಓಕೆ, ಸೊ ಈ ಪರ್ಟಿಕ್ಯುಲರ್ ಆನ್ಸರ್ ಎಲ್ಲಿದೆ ನಿಮ್ಮ ಆಪ್ಷನ್ ಅಲ್ಲಿ ಅನ್ನೋದನ್ನ ನೋಡಿ. UPRO. ಸೊ ಮೊದಲನೇ ಆಪ್ಷನ್ ಅಲ್ಲಿ ಏನಾಗಿದೆ ನಿಮ್ಮ ಉತ್ತರ ಇರುವಂತದ್ದು. ಇವಾಗ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಎ ಅಂತ ಹೇಳಿ ಮಾರ್ಕ್ ಮಾಡ್ಬಿಟ್ಟು ಹೋಗ್ಬೋದು. ಆರ್ ಎಲ್ಸ್ ಸಪೋಸ್ 4 ಅಂತ ಕೊಡದೆ ಅಥವಾ ಇದನ್ನ ಸೀಲ್ ಅಂತ ಬರೀ 4 ಲೆಟರ್ಸ್ ಕೊಡದೆ ಲಾಂಗ್ ಇತ್ತಪ್ಪ ಅಂತ ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಐ ರೈಟ್ ಹಿಯರ್ BEAUTIFUL, ಬ್ಯೂಟಿಫುಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಏನ್ ಮಾಡ್ತಾರೆ, ರೀಪ್ಲೇಸ್ ಮಾಡಿಬಿಟ್ಟು ಒಂದು ಬೇರೆ ಲೆಟರ್ಸ್ ಅನ್ನ ಬರೀತಾ ಹೋಗ್ತೀವಿ ನಾವು. ಫಾರ್ ಎಕ್ಸಾಂಪಲ್ EABU, ನೆಕ್ಸ್ಟ್ CFTUL. ಓಕೆ, ಈ ತರ ಬರೀತಾ ಹೋಗ್ತೀವಿ ನಾವು. ಬರ್ದಾಗ ಒನ್ಸ್ ನಿಮಗೆ ಈ ಲಾಜಿಕ್ ಗೊತ್ತಾಯ್ತಪ್ಪ ಅಂತಂದ್ರೆ ಪ್ರತಿಯೊಂದು ಲೆಟರ್ಸ್ ಅನ್ನು ನೆಕ್ಸ್ಟ್ ಕೊಟ್ಟಿರುವಂತಹ ಯಾವುದೇ ವರ್ಡಿಗೂ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕೊಟ್ಟಿರೋ ವರ್ಡ್ ವಂಡರ್ಫುಲ್ ಅಂತ ಇತ್ತಪ್ಪ. ಓಕೆ, ಸೊ ನೆಕ್ಸ್ಟ್ ಕೊಟ್ಟಿರುವಂತಹ ಯಾವುದೇ ಲೆಟರ್ಸ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ವಲ್ಲ, ಎಲ್ಲ ನಂಬರಿಂಗ್ ಮಾಡ್ಕೊಂಡು ಆ ತರ ಮಾಡಬಾರ್ದು, ರಾಂಗ್. ಓಕೆ, ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ ಬರ್ಬೇಕು, ಇಲ್ಲಿ ಮ್ಯಾಚ್ ಆಗೋ ಈ ಲಾಜಿಕ್ಗೆ. ಫಾರ್ ಎಕ್ಸಾಂಪಲ್ ನೋಡಿ, EA ಎಲ್ಲಿದೆ, ಇಲ್ಲಿ 2 ಮತ್ತೆ 3, 2, 3. ಸೊ ಇಲ್ಲಿ ಬಂದಿರೋದು 2, 3 ಫಸ್ಟ್ ಮತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿದೆ. ಇದನ್ನ ಮಾತ್ರ ಚೆಕ್ ಮಾಡ್ಬೇಕು ನೀವು ಆನ್ಸರ್ಸ್ ಅಲ್ಲಿ. ಇದೇನಾಗಿರ್ಬೇಕು WO, 2 ಮತ್ತೆ 3 ಅಲ್ಲಿ ಏನಿದೆ, O ಇದೆ, N ಇದೆ, ಹೌದಾ? 2, 3. ಸೊ ನಮ್ದು ಆನ್ಸರ್ ಏನ್ ಸ್ಟಾರ್ಟ್ ಆಗುತ್ತೆ, O ಮತ್ತೆ N ಇಂದ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಅಲ್ಲಿ ನೀವು ಹುಡುಕ್ಬೇಕು O ಮತ್ತೆ N ಇಂದ ಸ್ಟಾರ್ಟ್ ಆಗುವಂತಹ ಆಪ್ಷನ್ಸ್ ಯಾವಿದಾವೆ ಅಂತ. ಓಕೆ, ಸೊ ಎಲ್ಲಾ ಆಪ್ಷನ್ಸ್ ಅವಾಗ ಸೇಮ್ ಇರೋದಿಲ್ಲ. ಎಲ್ಲೋ 1 ಅಥವಾ 2 ಆಪ್ಷನ್ ಮಾತ್ರ ನಿಮ್ಗೆ ಏನಾಗುತ್ತೆ, ON ಇಂದ ಸ್ಟಾರ್ಟ್ ಆಗುತ್ತೆ. ಅವುಗಳನ್ನ ಮಾತ್ರ ನೀವೇನ್ ಮಾಡ್ಬೇಕು, ಎಲಿಮಿನೇಟ್ ಬಾಕಿ ಎಲ್ಲ ಎಲಿಮಿನೇಟ್ ಮಾಡಬೇಕು, ಅವುಗಳನ್ನ ಬಿಟ್ಟು. ಅದೇ ರೀತಿ ಸಪೋಸ್ ಲಾಸ್ಟ್ ಲೆಟರ್ ಅನ್ನ ನಾನು ಸೇಮ್ ಇಟ್ಟಿದ್ದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಎಲ್ಲಿದೆ, ಸೊ ಲಾಸ್ಟ್ ಲೆಟರ್ ಇಲ್ಲೂ ಕೂಡ ಎಲ್ಲಿದೆ. ಸೊ ಲಾಸ್ಟ್ ಪ್ಲೇಸ್ ಅಲ್ಲಿ ಲೆಟರ್ನ ನಾನು ಆಸ್ ಇಟ್ ಈಸ್ ಇಟ್ಟಿದ್ದೇನೆ. ಇಲ್ಲೂ ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ನಾನು ಏನ್ ಮಾಡ್ತೀನಿ, ಆಸ್ ಇಟ್ ಈಸ್ ಇಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಯುನು ತಗೊಳ್ಬೇಕಿದ್ರೆ UL. ಸೊ UL ಅನ್ನ ನಾನು ಆಸ್ ಇಟ್ ಈಸ್ ಇಡ್ತೀನಿ. ಅವಾಗ ಏನ್ ಮಾಡ್ಬೇಕು, ಮಿಡಲ್ ಅನ್ನ ಬಿಟ್ಬಿಟ್ಟು ಲಾಸ್ಟ್ UL ಅಂತ ಹೇಳಿ ಎಲ್ಲಿದೆ ಅಂತ ಚೆಕ್ ಮಾಡ್ಬೇಕು. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಆಪ್ಷನ್ಸ್ ಮುಖಾಂತರ ಹುಡುಕ್ತಾ ಹೋಗ್ಬೇಕು. ಯಾವ ರೀತಿ ಅನ್ನೋದನ್ನ ನಾನು ಮೇಲೆ ಈ ತರ ಎಕ್ಸಾಂಪಲ್ಸ್ ಅನ್ನ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಇನ್ನೊಂದ್ಸತಿ, ಬಟ್ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಕೋಡಿಂಗ್ ಸ್ಟಾರ್ಟಿಂಗ್ ಪಾರ್ಟ್ ಅಲ್ಲಿ ಕೂಡ ನಾನು ನಿಮ್ಗೆ ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ತರ ನೀವು ಆಪ್ಷನ್ಸ್ ಮುಖಾಂತರ ಆನ್ಸರ್ಸ್ ಅನ್ನ ಹುಡುಕ್ತಾ ಹೋಗ್ಬೋದು ಅಂತ. ಓಕೆ, ನೆಕ್ಸ್ಟ್ ಇವಾಗ ಫಸ್ಟ್ ಕ್ವೆಶ್ಚನ್ ಆಯ್ತು. ನಾವೇನ್ ಮಾಡೋಣ, ಸೆಕೆಂಡ್ ಕ್ವೆಶ್ಚನ್ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್ ಸೇಮ್ ಲಾಜಿಕ್ ಅಪ್ಲೈ ಆಗುತ್ತೆ. ಸೊ ಒಂದು 30 ಸೆಕೆಂಡ್ಸ್ಗೆ ವಿಡಿಯೋ ಪಾಸ್ ಮಾಡಿಬಿಟ್ಟು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ವೆಲ್, ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಬೀನ್ ಅಂತ ಕೊಟ್ಟಿದ್ದಾರೆ, ಅದನ್ನ ABNE ಇಂದ ರಿಪ್ಲೇಸ್ ಮಾಡಿದ್ದಾರೆ, ಹೌದಾ? ನ್ಯೂಸ್ ಅನ್ನ ಯಾವ ತರ ಮಾಡ್ತೀರಾ ಅಂತ. ಈ ತರ ಚಿಕ್ಕ ಪುಟ್ಟ
ಕ್ವೆಶನ್ಸ್ ಇದ್ದಾಗ ನೀವೇನ್ ಮಾಡಬೇಕು, ಜಾಸ್ತಿ ಲೆಟರ್ಸ್ ಇಲ್ಲ ಇಲ್ಲಿ, ಸೊ ನೋಡಿದ್ರೆ ಗೊತ್ತಾಗ ತುಂಬಾ ಸಿಂಪಲ್ ಎಕ್ಸಾಂಪಲ್ ಅಂತ. ಡೈರೆಕ್ಟ್ ಆಗಿ ನಂಬರ್ ಮಾಡ್ಕೊಳ್ಳಿ. 1 2 3 4 ಹೌದಾ? ಇಲ್ಲೇನಾಗಿದೆ, ಫಸ್ಟ್ ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಆದ್ರೆ ಅದು ಆಕ್ಚುಲಿ ಥರ್ಡ್ ನಂಬರ್. ಬಿ ಫಸ್ಟ್ ಒನ್, ಅದನ್ನ ಏನ್ ಮಾಡಿದ್ದಾರೆ ಸೆಕೆಂಡ್ ಅಲ್ಲಿ ಬರ್ದಿರೋದು. ಎನ್ ಫೋರ್ತ್ ಪ್ಲೇಸ್ ಅಲ್ಲಿ ಇರಬೇಕು, ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಇ ಅನ್ನೋದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರಬೇಕು, ಬಟ್ ಇಲ್ಲಿ ಏನಾಗಿದೆ ಫೋರ್ತ್ ಪ್ಲೇಸ್ ಅಲ್ಲಿ ಇದೆ. ಸೊ ಹಾಗೆ 3 1 4 2 ಹೌದಾ? ನ್ಯೂಸ್ ಅನ್ನು ಕೂಡ ಅದೇ ರೀತಿ ಬರೆದು ಟ್ರೈ ಮಾಡಬಹುದು. ವೆಲ್, ನ್ಯೂಸ್ ಅಂತ ಬಂದಾಗ ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಏನ್ ಬರೀಬೇಕು, ಥರ್ಡ್ ಲೆಟರ್ ಅನ್ನ ಬರೀಬೇಕು. ಇದರಲ್ಲಿ ಥರ್ಡ್ ಲೆಟರ್ ಯಾವುದು, ಡಬ್ಲ್ಯೂ. ಸೊ ಡಬ್ಲ್ಯೂ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ನಾನು ಏನ್ ಬರೀಬೇಕು, ಫಸ್ಟ್ ಲೆಟರ್ ಅನ್ನ ಬರೀಬೇಕು. ಬಟ್ ಫಸ್ಟ್ ಲೆಟರ್ ಯಾವ್ದು ಇದರಲ್ಲಿ, ಎನ್. ಸೊ ಡಬ್ಲ್ಯೂ ಎನ್. ಓಕೆ, ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ನೋಡ್ಬೋದು. ಡಬ್ಲ್ಯೂ ಎನ್ ಎಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಸಿ ಅಲ್ಲ, ಸೊ ಎಲಿಮಿನೇಟ್ ಆಯ್ತು. ಇದು ಅಲ್ಲ, ಎಲಿಮಿನೇಟ್ ಸಾರಿ, ಯಾವುದು ಅಲ್ಲ ಎಲಿಮಿನೇಟ್ ಮಾಡಕ್ ಬರಲ್ಲ, ಯಾಕಂದ್ರೆ ಲಾಸ್ಟ್ ಮಾಡ್ಬೇಕಾಗುತ್ತೆ. ಡಬ್ಲ್ಯೂ ಎನ್. ನೆಕ್ಸ್ಟ್ ಇದನ್ನ ನೀವು ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಮೂರೇ ಇರೋದು ಹೌದಾ, ಮೂರೇ ಲೆಟರ್ಸ್ ಇರೋದು, ಬಟ್ ಇಲ್ಲಿ 4 ಬರಬೇಕು. ಸೊ ಇದು ಎಲಿಮಿನೇಟ್ ಆಯ್ತು. ಉಳಿದಿರೋದು ಇದು ಅಥವಾ ಯಾವುದು ಅಲ್ಲ. ಈ ನೆಕ್ಸ್ಟ್ ಯಾವುದು ಅಲ್ಲ ಅಂತ ಕೊಟ್ಟಾಗ, ಕೊಡದೇ ಇದ್ದಾಗ ಹೆಂಗ್ ಮಾಡ್ಬೇಕು, ಯಾವುದು ಅಲ್ಲ ಅಂತ ಕೊಟ್ಟಿಲ್ಲ ಅಂತಂದ್ರೆ ನಿಮ್ದೇನಾಗುತ್ತೆ, ಆಟೋಮೆಟಿಕ್ ಆಗಿ ಈ ಆನ್ಸರ್ ಕರೆಕ್ಟ್ ಆಯ್ತು, ಮುಂದೆ ನೀವು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾರೆ, ಯಾವುದು ಇಲ್ಲ ಅಂತ ಕೊಟ್ಬಿಟ್ಟು ನಿಮ್ಗೆ ಏನ್ ಮಾಡಿದ್ದಾರೆ, ಪೂರ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳ್ದಂಗೆ. ನಿಮ್ಮ ಹತ್ರ ಎಕ್ಸಾಮ್ ಅಲ್ಲಿ ಟೈಮ್ ಇಲ್ಲ ಅಂತಂದ್ರೆ ಮಾತ್ರ ನೀವ್ ಏನ್ ಮಾಡ್ಬೋದು, ಇದನ್ನ ಮಾರ್ಕ್ ಮಾಡ್ಬಿಟ್ಟು ಬರ್ಬೋದು. ನಿಮ್ಮ ಹತ್ರ ಟೈಮ್ ಇದ್ದಾಗ ಆವಾಗ ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಬೇಕು. ಈ ಪ್ರಾಬ್ಲಮ್ ಹೇಳ್ತಿಲ್ಲ ನಾನು, ಯಾಕಂದ್ರೆ ಈ ಪ್ರಾಬ್ಲಮ್ ತುಂಬಾ ಚಿಕ್ಕದಿರೋದ್ರಿಂದ ನೀವು ಈಸಿಯಾಗಿ ಮಾಡ್ಬೋದು. ಲಾಂಗ್ ಪ್ರಾಬ್ಲಮ್ಸ್ ಇದ್ದಾಗ, ಈ ತರ ಪ್ರಾಬ್ಲಮ್ಸ್ ಇದ್ದಾಗ ಓಕೆ, ಆ ತರ ಚಾನ್ಸ್ ಅನ್ನ ನೀವು ತಗೊಳ್ಬಹುದು. ಯಾಕಂದ್ರೆ ಯಾವುದು ಅಲ್ಲ ಅಂತ ಕೊಟ್ಟಾಗ ಈ ಆನ್ಸರ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ, ಇದೊಂದೇ ಆಪ್ಷನ್ ಉಳಿದಿದೆ ಅಂತ ಮಾರ್ಕ್ ಮಾಡ್ಬಿಟ್ಟು ಬರ್ತೀರಾ, ಯಾವುದಲ್ಲ ಆಗಕ್ ಸಾಧ್ಯ ಇಲ್ಲ ಅಂತ, ಬಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಯಾವುದಲ್ಲ ಅಂತ ಕೊಟ್ಟಾಗ ಕಂಪ್ಲೀಟ್ ಕ್ವೆಶ್ಚನ್ ಸಾಲ್ವ್ ಮಾಡೋದು ಅನಿವಾರ್ಯ. ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು, ಫೋರ್ತ್ ಲೆಟರ್ ಬರಬೇಕು. ಸೊ ಫೋರ್ತ್ ಲೆಟರ್ ಯಾವುದು, ಎಸ್. ಫೋರ್ತ್ ಪ್ಲೇಸ್ ಅಲ್ಲಿ ಯಾವ್ದು ಬರಬೇಕು, ಸೆಕೆಂಡ್ ಲೆಟರ್ ಬರಬೇಕು. ಸೊ ಸೆಕೆಂಡ್ ಲೆಟರ್ ಇ, WNSE. ಸೊ WNSE ಏನಾಯ್ತು, ನಿಮ್ದು ಸರಿಯಾದ ಉತ್ತರ. ಓಕೆ, ಸೊ ಈ ಪ್ರಾಬ್ಲಮ್ ಮತ್ತೆ ನಾವು ಫಸ್ಟ್ ಮಾಡಿದ ಪ್ರಾಬ್ಲಮ್ ಎರಡು ಸೇಮ್ ಇರೋದ್ರಿಂದ ಮತ್ತೆ ಫರ್ದರ್ ಎಕ್ಸ್ಪ್ಲನೇಷನ್ ಬೇಡ. ನಾವು ಡೈರೆಕ್ಟ್ ಆಗಿ ಏನ್ ಮಾಡೋಣ, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡ್ತಾ ಹೋಗೋಣ. ವೆಲ್, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ ನೋಡಿ, ಸೆಂಟ್ರಿಫ್ಯೂಗಲ್ ಅಂತ ಕೊಟ್ಟಿದ್ದಾರೆ ಹೌದಾ. ಸೆಂಟ್ರಿಫ್ಯೂಗಲ್ ಅನ್ನುವಂತಹ ಕ್ವೆಶ್ಚನ್ ಅಲ್ಲಿರುವಂತಹ ಈ ಒಂದು ವರ್ಡ್ ಅಲ್ಲಿರುವಂತಹ ಎಲ್ಲಾ ಲೆಟರ್ಸ್ ಇಲ್ಲಿ ಇದೇನಾ ಇಲ್ವಾ ಅನ್ನೋದನ್ನ ಫಸ್ಟ್ ನೀವು ಚೆಕ್ ಮಾಡಬೇಕು. ಓಕೆ, ಇದೇನಾ ಅಂತ ನೋಡಿ. ಸಿಇ ಎಲ್ಲಾದ್ರೂ ಸಿ ಇದನ್ನ ಇಲ್ಲಿದೆ ಹೌದಾ. ಎನ್ ಟಿ ಎಲ್ಲಾದ್ರೂ ಕಾಣುತ್ತಾ, ಎನ್ ಟಿ. ಓಕೆ, ನೆಕ್ಸ್ಟ್ ಆರ್ ಇಲ್ಲಿದೆ. ಓಕೆ, ಯು ಇದೆ. ಸೊ ಒಂದ್ ಎರಡು ನೋಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನೋಡ್ಬೇಕಂತಲ್ಲ, ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗತ್ತೆ, ಹಾ ಎಲ್ಲ ರಿಪೀಟ್ ಆಗಿದೆ ಅಂತ. ಸೊ ರಿಪೀಟ್ ಆಗಿದೆ ಅಂದ ತಕ್ಷಣ ನೀವೇನ್ ಮಾಡಿ, ಈ ಮೆಥಡ್ ಅನ್ನ ಸ್ಟಾರ್ಟ್ ಮಾಡಿ. ಬೇರೆ ಮೆಥಡ್ ಯಾವ ರೀತಿ ಚೆಕ್ ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಆಲ್ರೆಡಿ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಡೈರೆಕ್ಟ್ ಆಗಿ ಏನ್ ಮಾಡೋಣ, ನಾವು ಈ ಮೆಥಡ್ ಅನ್ನ ನೋಡೋಣ. ವೆಲ್, ನೆಕ್ಸ್ಟ್ ಸೊ ಈ ಪ್ರಾಬ್ಲಮ್ ತುಂಬಾ ಲಾಂಗ್ ಲೆಟರ್ಸ್ ಇರೋದ್ರಿಂದ ನಾವೇನ್ ಮಾಡೋಣ, ನಂಬರಿಂಗ್ ಮಾಡ್ಲಿಕ್ಕೆ ಫಸ್ಟೇ ಹೋಗೋಣ. ವಿತೌಟ್ ನಂಬರಿಂಗ್ ಯಾವ ತರ ಸಾಲ್ವ್ ಮಾಡಬೇಕು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ನಂಬರಿಂಗ್ ಮಾಡೋಣ, ಯಾಕಂದ್ರೆ ನೀವು ಒಂದೊಂದೇ ಲೆಟರ್ ಅನ್ನ ಚೆಕ್ ಮಾಡ್ತಾ ಹೋದ್ರೆ ಲೇಟ್ ಆಗುತ್ತೆ. ಸಿಇ ನೋಡಿ, ಉಲ್ಟಾದಿಂದ ಏನಾದ್ರು ರಿವರ್ಸ್ ಆರ್ಡರ್ ಆಗಿದೆನಾ, ಇಲ್ಲ, ಗೊತ್ತಾಗ್ತಿಲ್ಲ ನಮಗೆ. ನೆಕ್ಸ್ಟ್ ಸಿಇಎನ್ ಮಿಡಲ್ ಅಲ್ಲಿ ಬರ್ತಿದೆ ಹೌದಾ, ಈ ತರ ಮಾಡಬಹುದು. ಇಲ್ಲಿದೆ ಸಿಇಎನ್. ನೆಕ್ಸ್ಟ್ TR ಓಕೆ, ಈ ತರ ಮಾಡಬಹುದು. ನೆಕ್ಸ್ಟ್ ಐ ಇಲ್ಲಿದೆ, ಐ ಸೇಮ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ FUGAL ಫಿಗರ್ ಅಂತ ಇದೆ, ಅದನ್ನ ಏನ್ ಮಾಡಿದ್ದಾರೆ, ರಿವರ್ಸಲ್ ಬರ್ತಿದ್ದಾರೆ. ಓಕೆನಾ. ಸೊ ಇಲ್ಲಿ ನೋಡಿ, ವಿತೌಟ್ ನಂಬರಿಂಗ್ ಈ ತರ ಮಾಡಬಹುದು.
ಏನಾಗಿದೆ ಇಲ್ಲಿ ಸೆಂಟ್ರಿ ಅನ್ನುವಂತ ಒಂದು ವರ್ಡ್ ಅನ್ನ ಸಪರೇಟ್ ಮಾಡಿರೋದು. ಐ ಅನ್ನೋದನ್ನ ಏನ್ ಮಾಡಿದ್ದಾರೆ ಅದೇ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ, ಚೇಂಜ್ ಮಾಡಿಲ್ಲ, ಪ್ಲೇಸ್ ರಿಪ್ಲೇಸ್ ಆಗಿಲ್ಲ. ಇಲ್ಲಿ ಫ್ಯೂಗಲ್ ಅನ್ನೋದನ್ನ ಏನ್ ಮಾಡಿದ್ದಾರೆ ಮತ್ತೆ ರಿವರ್ಸ್ ಆರ್ಡರ್ ಅಲ್ಲಿ ಬರ್ದಿರೋದು. ಸೆಂಟ್ರಿ ಅನ್ನೋದನ್ನು ಕೂಡ ರಿವರ್ಸ್ ಆರ್ಡರ್ ಅಲ್ಲಿ ಬರ್ದಿರೋದು. ಓಕೆ, ಥರ್ಡ್ और ಫೋರ್ತ್ ಲಾಜಿಕ್ ನಾನು ನಿಮ್ಗೆ ಹೇಳಿದ್ದೆ ಈ ತರ. ಬಟ್ ನಾವೇನ್ ಮಾಡಿದ್ವಿ ಮಿಡಲ್ ನಂಬರ್ ಅನ್ನ ನೋಡಿದ್ದಿಲ್ಲ, ಹೌದಾ? ಇಲ್ಲೇನಾಗಿದೆ ಮಿಡಲ್ ಇನ್ನೊಂದು ಲೆಟರ್ ಬಂದಿದೆ. ಓಕೆ, ಸೊ ಇದೇ ಲಾಜಿಕ್ ಅನ್ನ ನೀವೇನ್ ಮಾಡ್ಬೇಕು ಈಗ ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಸೊ ಸೇಮ್ ಹಾಫ್ ಲೆಟರ್ಸ್ ಅನ್ನ ಡಿವೈಡ್ ಮಾಡಿ. ಮೊದಲು ಎಷ್ಟು ಲೆಟರ್ ಇದೆ 5 ಮತ್ತೆ 1. ಸೊ ಟೋಟಲ್ ಆಗಿ 11 ಲೆಟರ್ಸ್ ಇದೆ. 5 ಒಂದು ಬಂತು. ನೆಕ್ಸ್ಟ್ ಪ್ಲೇಟ್ ಅನ್ನುವಂಥದ್ದು ಇನ್ನೊಂದು ಗ್ರೂಪ್ ಆಯ್ತು. ಎಂ ಅನ್ನುವಂಥದ್ದು ನಾವೇನ್ ಮಾಡಬೇಕು ಮಿಡಲ್ ಅಲ್ಲೇ ಬಿಡಬೇಕು. ಸೊ ಇವಾಗ ನೀವೇನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋ ಅವಶ್ಯಕತೆ ಏನಿಲ್ಲ. ಎಂ ಮಿಡಲ್ ಅಲ್ಲಿ ಎಲ್ಲಿದೆ ಅನ್ನೋದನ್ನ ಮಾತ್ರ ಚೆಕ್ ಮಾಡಿ, ಉಳಿದಿದ್ದನ್ನ ಎಲಿಮಿನೇಟ್ ಮಾಡಬಹುದು. ಓಕೆ, ಎಂ ಮಿಡಲ್ ಅಲ್ಲಿ ಎಲ್ಲಿದೆ? ಸಿ ಇ ಎನ್ ಸಿ ಇಲ್ಲಿ ಎಲ್ಲಿದೆ? ಆಪ್ಷನ್ ಎ ರಾಂಗ್ ಆಯ್ತು. ಯಾಕಂದ್ರೆ ನಮಗೆ ಮಿಡಲ್ ಲೆಟರ್ ಏನ್ ಬರಬೇಕು ಎಂ ಬರಬೇಕು. ಯಾಕಂದ್ರೆ ಇಲ್ಲಿ ನೋಡಿ ಐ ಸೊ ಅದು ಎಲ್ಲಾಗಿಲ್ಲ, ರೀಪ್ಲೇಸ್ ಆಗಿಲ್ಲ, ಅದು ಎಂ ಇದು ಹೋಯ್ತು. ನೆಕ್ಸ್ಟ್ ಇಲ್ಲೇನಾಗಿದೆ ಎಂ ಮಿಡಲ್ ಅಲ್ಲಿ ಇದೆ, ಸೊ ಇದು ಕರೆಕ್ಟ್ ಆಗಬಹುದು. ಇಲ್ಲಿ 5 ಲೆಟರ್ಸ್ ಆದ್ಮೇಲೆ ಎನ್ ಬಂದಿದೆ, ಸೊ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಅದೇ ರೀತಿ ಇದು ETLAB ಎಂ ಮಿಡಲ್ ಅಲ್ಲಿ ಇರೋದ್ರಿಂದ ಇದು ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಇವಾಗ ನಾವೇನ್ ಮಾಡಿದ್ವಿ ಸಿ ಮತ್ತೆ ಎ ಅನ್ನ ಎಲಿಮಿನೇಟ್ ಮಾಡಿದ್ವಿ. ಉಳಿದಿರೋದೇನು ಬಿ ಮತ್ತೆ ಡಿ. ಓಕೆ, ಸೊ ಇವುಗಳನ್ನ ನಾವು ಚೆಕ್ ಮಾಡೋದು. ಫಸ್ಟ್ ಇದನ್ನ ನೋಡೋಣ, CONTE. ಸೊ ಇಲ್ಲಿ ಬನ್ನಿ, ಇವಾಗ CENTR ಸೆಂಟರ್ ಅನ್ನೋದನ್ನ ಅವ್ರು ಏನ್ ಮಾಡಿದ್ದಾರೆ ರಿವರ್ಸ್ ಬರ್ತಿದ್ದಾರೆ, ಸೆಂಟರ್. ಹೌದಾ? ಇದೇ ಲಾಜಿಕ್ ಅನ್ನ ಇಲ್ಲಿ ನೋಡಿ, CONTE ಬರಬೇಕು, ಬಟ್ ರಿವರ್ಸ್ ಆರ್ಡರ್ ಅಲ್ಲಿ ಬರಬೇಕು. ಎಲ್ಲಿದೆ CO? ಇಲ್ಲಿ ನೋಡಿ ಎಂ ಇದೆ. ಓಕೆ ಓಕೆ, CO ಯಾ ಇಲ್ಲಿ ಇಂಟರ್ಚೇಂಜ್ ಆಗಿದೆ. ಮೇಬಿ ಇಟ್ ಇಸ್ ಎನ್ ಐ ರೋಟ್ ಇಟ್ ರಾಂಗ್. ಓಕೆ, CONTE. ಓಕೆ, ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ಬನ್ನಿ, ಎಂ ಆದ್ಮೇಲೆ ETALB ಅಂದ್ರೆ ಪ್ಲೇಟ್ ಅನ್ನುವಂತ ವರ್ಡ್ ರಿವರ್ಸ್ ಆಗಿದೆ. ಸೊ ವಾಟ್ ಇಟ್ ಮೀನ್ಸ್ ಇಲ್ಲಿ ಇರುವಂತಹ ವರ್ಡ್ ಇಲ್ಲಿ ತಗೊಂಡು ಬಂದಿದ್ದಾರೆ, ಎಲ್ಲಿ ಇಲ್ಲಿ. ಬಟ್ ಇಲ್ಲಿ ಏನಾಗಿದೆ ಸೇಮ್ ಪ್ಲೇಸ್ ಅಲ್ಲಿ ರಿಪೀಟ್ ಆಗಿರುವಂತದ್ದು, ಅದೇ ಸೇಮ್ ಪ್ಲೇಸ್ ಅಲ್ಲಿ ಬಂದಿದೆ. ಹೌದಾ? ಅವಾಗ ಈ ಆಪ್ಷನ್ ಕೂಡ ನಿಮ್ಗೆ ಎಲಿಮಿನೇಟ್ ಆಯ್ತು. ನಿಮ್ಗೆ ಉಳಿದಿರೋದು ಒಂದೇ ಒಂದು ಆಪ್ಷನ್. ಮುಂದಿನ ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಇದಕ್ಕೆ ನಾವೇನ್ ಮಾಡೋಣ ಮಾಡ್ತಾ ಹೋಗೋಣ. ಸೊ ಎಂ ಅನ್ನ ಮಿಡಲ್ ಅಲ್ಲಿ ಬಂದ್ಬಿಟ್ಟು CONTE ಆಯ್ತಾ? ಪ್ಲೇಟ್ ಅನ್ನೋದನ್ನ ಏನ್ ಮಾಡ್ಬೇಕು ರಿವರ್ಸ್ ಬರಬೇಕು. ಹೌದಾ? ನೋಡಿ ರಿವರ್ಸ್ ಫ್ಯೂಗಲ್ ಅನ್ನೋದನ್ನ ರಿವರ್ಸ್ ಬರ್ದಿದ್ದಾರೆ. ಸೊ ರಿವರ್ಸ್ ಪ್ರಕಾರ ಇ ಫಸ್ಟ್ ಬರಬೇಕು, ನೆಕ್ಸ್ಟ್ TALP ಬಂದಿದೆನಾ? ETALP. ಓಕೆ, ಸೊ ಇವಾಗ ಏನಾಯ್ತು, ಇದು ನಿಮ್ಮ ಸರಿಯಾದ ಉತ್ತರ. ಈ ತರ ಮಾಡಬಹುದು. ವೆಲ್ ಆಲ್ರೈಟ್, ಇನ್ನೊಂದು ಮೆಥಡ್ ಏನು, ಇವಾಗ ನಾನು ನಿಮಗೆ ಬಿ ಅನ್ನೋದಕ್ಕೆ ಹೆಂಗೆ ನಂಬರ್ ಮಾಡಿ ತೋರಿಸಿದ್ನಲ್ಲ ಅದೇ ಸೇಮ್ ಏನ್ ಮಾಡ್ಬೋದು, ನೀವು ಇಲ್ಲಿ ನಂಬರ್ ಮಾಡ್ತಾ ಹೋಗ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲಾದ್ರೂ ಯಾವ್ದಾದ್ರೂ ಲೆಟರ್ ರಿಪೀಟ್ ಆಗಿದ್ರೆ ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್ ಡು ಯು ಮೀನ್ ಬೈ ರಿಪಿಟೇಷನ್? ರಿಪಿಟೇಷನ್ ಇದೆನಾ ಅಂತ ನೋಡೋಣ ನಾವಿಲ್ಲಿ, ಸೊ ದಟ್ ಈಸಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಕ್ಕೆ. ಸಿ ರಿಪೀಟ್ ಆಗಿಲ್ಲ, ಇ ಇಲ್ಲ. ಓಕೆ, ಸೊ ಆಲ್ಮೋಸ್ಟ್ ಯಾವುದೋ ಲೆಟರ್ ಇಲ್ಲಿ ರಿಪೀಟ್ ಆಗಿಲ್ಲ ಅಂತ ಅಂದಾಗ ಏನಾಗುತ್ತೆ, ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ನಂಬರಿಂಗ್ ಹಾಕಿ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸಪೋಸ್ ಏನಾದ್ರೂ ರಿಪೀಟ್ ಆಗಿತ್ತು ಅಂತ ಇಟ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಎನ್ರೋಲ್ಮೆಂಟ್. ಓಕೆ, ಸೊ ಇಲ್ಲಿ ನೋಡಿ ಇ ಅನ್ನುವಂಥದ್ದು ರಿಪೀಟ್ ಆಗಿದೆ, ಎಲ್ ರಿಪೀಟ್ ಆಗಿದೆ, ಎನ್ ರಿಪೀಟ್ ಆಗಿದೆ. ಓಕೆ, ಅವಾಗ ಏನಾಯ್ತು, ಇ ಪ್ಲೇಸ್ ಇಲ್ಲಿ ಏನಾಯ್ತು 1 ಆಯ್ತು. ಹೌದಾ? ಎನ್ ಪ್ಲೇಸ್ ಏನಾಯ್ತು 2 ಆಯ್ತು. 1 2 3 4 ಎಲ್ ಏನಾಯ್ತು 5 ಆಯ್ತು, 6 ಆಯ್ತು. ಸೊ ಇದನ್ನ ನಾನು ಆನ್ಸರ್ ಅಂತ ಇಲ್ಲಿ ಬರೆದಾಗ ಸೇಮ್ ಲೆಟರ್ಸ್ ರಿಪೀಟ್
ರಿಪೀಟ್ ಆದಾಗ ಅದು ಯಾವ ಸ್ಥಾನದ ಲೆಟರ್ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಅದನ್ನು ಕೂಡ ನೀವು ನಂಬರಿಂಗ್ ಮಾಡೋದಿಲ್ಲ ಮುಂಚೆ ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡಬೇಕು. ಸಪೋಸ್ ಲೆಟರ್ಸ್ ರಿಪೀಟ್ ಆಗಿತ್ತು ಅಂದ್ರೆ ನಂಬರಿಂಗ್ ಮಾಡಬೇಡಿ. ಈ ತರ ರಿಪೀಟ್ ಆಗಿಲ್ಲ ಅಂತಂದ್ರೆ ಮಾತ್ರ ಏನ್ ಮಾಡಿ ನಂಬರಿಂಗ್ ಮಾಡ್ತಾ ಹೋಗಿ. ಓಕೆನಾ? ಸೊ ವೆಲ್ ಗೈಸ್, ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ನಾವು ಮುಂದಿನ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ನಾವು 3 ಪ್ರಾಬ್ಲಮ್ಸ್ ಅನ್ನ ಮಾಡಿದೀವಿ. ನೆಕ್ಸ್ಟ್ ಟೈಪ್ ಆಫ್ ಇನ್ನೂ ಜಾಸ್ತಿ ಟೈಪ್ಸ್ ಬರುತ್ತೆ. ಇದರಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗೋಣ, ಸ್ಪೆಷಲಿ ಈ ಮೆಥಡ್ ಅಲ್ಲಿ. ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಗೆ. ವೆಲ್, ಅದನ್ನ ನಾವೇನ್ ಮಾಡೋಣ, ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ವೆಲ್ ಗೈಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಒನ್ ಮೋರ್ ಥಿಂಗ್, ಹಿಸ್ಟ್ರಿ ವಿಡಿಯೋಸ್ ಅಂತ ಕೇಳ್ತಾ ಇದ್ರೆ ನಾನು ಆಲ್ರೆಡಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಟ್ಸ್ ಮಾಡಕ್ಕೆ. ಸೊ ಇನ್ನೊಂದು 2-3 ಡೇಸ್ ಅಲ್ಲಿ ನಾನು